ನಮಸ್ತೆ ಸ್ನೇಹಿತರೆ, ಇದೊಂದು ಸ್ಟೀಮರ್. ಈ ಸ್ಟೀಮರ್ ಇದು RZ608 ಹ್ಯಾಂಡ್ ಹೆಲ್ಡ್ ಗೌರ್ಮೆಂಟ್ ಆ್ಯಂಡ್ ಫೇಶಿಯಲ್ ಸ್ಟೀಮರ್ ಅಂತ. ಇದು ತುಂಬ ಉಪಯುಕ್ತವಾಗಿದೆ. ಇದನ್ನು ನಿಮಗೆ ಯಾವ ರೀತಿ ವರ್ಕ್ ಮಾಡುತ್ತೆ ಮತ್ತು ಹೇಗೆ ಉಪಯೋಗಿಸೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈಗ ನಾನು ಈ ಸ್ಟೀಮರ್ನ ಅನ್ಬಾಕ್ಸ್ ಮಾಡಿ ನಿಮಗೆ ಅದು ಯಾವ ರೀತಿ ಇದೆ ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಒಂದು ವಾಟರ್ ಮೆಜರ್ಮೆಂಟು ಕಪ್ ಕೊಟ್ಟಿದ್ದಾರೆ ನೋಡಿ. ಇದೆ ಸ್ಟೀಮರು ಮತ್ತು ಅದಕ್ಕೆ ಒಂದು ಮೌತ್ ಇದು ಕೊಟ್ಟಿದ್ದಾರೆ. ಇದು ಬಾಕ್ಸ್ ಎತ್ತಿಟ್ಕೊಳ್ಳೋಣ. ಈಗ ಇದು ಸ್ಟೀಮರ್. ಈ ಸ್ಟೀಮರು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತೋರಿಸ್ತೀನಿ. ಇದು ಬಟ್ಟೆಗಳಿಗೆ ನಾವು ಸ್ಟೀಮ್ ಮಾಡಬೇಕಾದ್ರೆ ಇದನ್ನು ಫ್ರಂಟ್ ಮೌತ್ಗೆ ಹಾಕ್ಕೊಂಡು ವರ್ಕ್ ಮಾಡಬೇಕು. ಮತ್ತು ಇದಕ್ಕೆ ನೀರನ್ನು ಮೊದಲು ಹಾಕಬೇಕು ನೋಡಿ. ಇದರಲ್ಲಿ ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಇಲ್ಲಿ 200 ml 100 ml ಅಂತ ಮತ್ತು ಮ್ಯಾಕ್ಸಿಮಮ್ 300 ml ಅಂತ ಇದೆ. ಈಗ ನಾವು 2 ಕಪ್ಪು 3 ಕಪ್ಪು ಮತ್ತು 4 ಕಪ್ಪು ಈ ರೀತಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಮೊದಲನೇದಾಗಿ ಇದು ಕ್ಯಾಪ್. ಈ ಕ್ಯಾಪ್ನ ನಾವು ಹೀಗೆ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದಾಗ ಇದು ಓಪನ್ ಆಗಿರುತ್ತೆ. ಮತ್ತು ಇದಕ್ಕೆ ಸ್ವಿಚ್ಚು ಇದು 2 ಸ್ಪೀಡಲ್ಲಿದೆ. 2 ಹೀಟಿಂಗ್ ಸ್ಪೀಡಲ್ಲಿದೆ. ಅದು ಹಾಕಿದಾಗ ತೋರಿಸ್ತೀನಿ ಅದು ಯಾವ ರೀತಿ ಬರುತ್ತೆ ಅಂತ. ಈಗ ಸ್ಟೀಮರ್ಗೆ ನಾನು ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ 1 ಕಪ್ ಹಾಕ್ತಾ. ಇಲ್ಲಿ 100 ml 200 ml ತನಕ ಬಂತು. ಮತ್ತು ಇನ್ನೊಂದು ಕಪ್ ಹಾಕ್ತೀನಿ. ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಅದು ಎಷ್ಟು ನೀರು ಅದರಲ್ಲಿ ಇದೆ ಅಂತ. ಮತ್ತು ಇದನ್ನು ಓಪನ್ ಮಾಡಿ ಇದನ್ನು ನಾವು AC ಕರೆಂಟ್ ಔಟ್ಲೆಟ್ಗೆ ಹಾಕಬೇಕಾಗತ್ತೆ. ಈಗ ನೋಡಿ ಹಾಕ್ತಾಯಿದ್ದೀನಿ ನಾನೀಗ. ಮೊದಲು ಇದಕ್ಕೆ ಇನ್ಸರ್ಟ್ ಮಾಡಿ ನಂತರ ಸ್ವಿಚ್ ಆನ್ ಮಾಡಬೇಕು. ಈಗ ನೋಡಿ ಆನ್ ಮಾಡಿದಾಗ ಇಲ್ಲಿ ಸ್ವಿಚ್ ಆನ್ ಮಾಡ್ತೀವಿ. ಸ್ವಿಚ್ ಆನ್ ಮಾಡಿದಾಗ ಇಲ್ಲಿ ಇಂಡಿಕೇಟ್ರ್ ಆನ್ ಆಗುತ್ತೆ. ಮತ್ತು ನಾವೀಗ ಇದರಲ್ಲಿ ನೀರು ಹಾಕಿರೋ ಇದಕ್ಕೆ ಕ್ಯಾಪ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು. ಒಂದು ನಿಮಿಷ 1.5 ನಿಮಿಷದಲ್ಲಿ ನೀರು ಕಾಯುತ್ತೆ. ಈಗ ನಂಬರ್ 1 ಇದಕ್ಕೆ ಹೀಟ್ಗೆ ಹಾಕಿದ್ದೀನಿ. ಈಗ ನಂಬರ್ 2 ಹೀಟ್ಗೆ ಹಾಕ್ತೀನಿ. ನಂಬರ್ 2 ಹೀಟ್ಗೆ ಹಾಕಿದ್ರೆ ಇಲ್ಲಿ ಬೇಗ ಕಾಯುತ್ತೆ ಅದು. ಇಲ್ಲಿ ಸೌಂಡ್ ಬರ್ತಾಯಿದೆ, ನೀವು ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಬೇಗ ಹೀಟ್ ಆಗುತ್ತೆ ಮತ್ತು ಅದು ಬೇಗ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಬಾಯ್ಲ್ ಆಗ್ತಾಯಿದೆ. ಅದು ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ. ಈಗ ತೋರಿಸ್ತಾ ಇದ್ದೀನಿ ಹತ್ತಿರದಿಂದ. ನೋಡಿ ಯಾವ ರೀತಿ ಬಾಯ್ಲ್ ಆಗ್ತಾಯಿದೆ ಅಂತ. ಅಲ್ಲಿ ಬಾಯ್ಲ್ ಆಗ್ತಾಯಿದ್ದ ಹಾಗೆಯೇ ಇಲ್ಲಿ ಸ್ಟೀಮ್ ಬರ್ತಾಯಿದೆ. ಸ್ಟೀಮು ನೋಡಿ ಈಗ ಎದುರುಗಡೆಗೆ ಬರ್ತಾಯಿದೆ. ಈ ಸ್ಟೀಮ್ನ ನಾವು ಇಲ್ಲಿಂದ 1.5 ಅಡಿ ದೂರದಲ್ಲಿ ಕುಳಿತುಕೊಂಡು ನಾವು ಸ್ಟೀಮ್ನ
ನೋಡಿ ಸ್ಟೀಮು ಬರ್ತಾಯಿದೆ. ಈ ರೀತಿ ಬಂದಂಥ ಸ್ಟೀಮ್ನ ನಾವು 1 ಅಡಿ 2 ಅಡಿ ದೂರದಲ್ಲಿ ಕುಳಿತುಕೊಂಡು ನಾವು ಸ್ಟೀಮ್ ತಗೊಂಡಾಗ ನಮಗೆ ಮುಖ ಎಲ್ಲ ತುಂಬ ಫ್ರೆಶ್ ಆಗುತ್ತೆ. ಮತ್ತು ಕೋಲ್ಡ್ ಆಗಿರೋದಾಗ ಈ ರೀತಿ ನಾವು ನೀರು ಹಾಕ್ಬಿಟ್ಟು ನಾವು ಸ್ಟೀಮ್ ತೊಗೊಳೋದ್ರಿಂದನೂ ತುಂಬ ಅನುಕೂಲ ಆಗುತ್ತೆ. ಇದನ್ನು ಮತ್ತು ಗಾರ್ಮೆಂಟ್ಸ್ ಅಂತಂದರೆ ನಾವು ಬಟ್ಟೆಗಳನ್ನ ಐರನ್ ಮಾಡಿ ಅದಕ್ಕೂ ಸ್ಟೀಮ್ ಮಾಡೋದಕ್ಕೂ ಯೂಸ್ ಮಾಡ್ಬೋದು. ನೋಡಿ ತೋರಿಸ್ತೀನಿ. ನಾನು ಇದರಲ್ಲಿ ಸ್ಟೀಮ್ ಬರ್ತಾಯಿದೆ. ಈಗ ಈ ರೀತಿ ಇದಕ್ಕೆ ನಾವು ಈ ರೀತಿ ಸ್ಟೀಮ್ ಐರನ್ ಮಾಡ್ಬೋದು. ಇದಕ್ಕೆ 2 ಸ್ಪೀಡ್ ಇರೋದ್ರಿಂದ ಜಾಸ್ತಿನೂ ಮಾಡ್ಕೊಳ್ಬೋದು, ಕಮ್ಮಿನೂ ಮಾಡ್ಕೊಳ್ಬೋದು. ಸ್ಟೀಮಲ್ಲಿ ನೋಡಿ ಈಗ ನಿಮಗೆ ಕಾಣಿಸ್ತಾ ಇದೆ ಸ್ಟೀಮ್ ಫೋರ್ಸಾಗಿ ಬರ್ತಾ ಇರೋದು. ನಾವು ಕಮ್ಮಿ ಮಾಡಿಕೊಂಡಾಗ ಕಮ್ಮಿ ಆಗುತ್ತೆ. ಈ ರೀತಿ ನಾವು ಸ್ಟೀಮನ್ನು ಯೂಸ್ ಮಾಡ್ಕೋಬೋದು. ಈ ಸ್ಟೀಮರ್ ತುಂಬ ಉಪಯುಕ್ತವಾಗಿದೆ. ನೀವು ಇದನ್ನು ತಗೊಳ್ಬೋದು. ರೆಕಮೆಂಡೆಡ್. ಥ್ಯಾಂಕ್ ಯು. ಇದನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಈಗ ನೋಡಿ ಸ್ವಿಚ್ ಆಫ್ ಮಾಡಿದ್ರೆ ಸ್ವಿಚ್ ಆಫ್ ಆಗುತ್ತೆ.